ಈ ಮಗು ನಮ್ಮನೆ ನಂದಾದೀಪ, ನಮ್ಮನೆಗೆ ಸುಖ ಸಂತೋಷ ನೆಮ್ಮದಿನ ತರ್ತಿರೋ ಜೀವ. ಇದು ನಮ್ಮನೆ ಮಗು. ಸೊ ಈ ಸ್ಕೂಲಿಗೆ ಆ ಮಗುವಿನ ಹೆಸರಿಟ್ರೆ ಯಾವ ತಪ್ಪು ಇಲ್ಲ. ಬಾಬಾ, ನೀವ್ ಈ ತರ ಸರ್ಪ್ರೈಸ್ ಕೊಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿಜವಾಗ್ಲೂ ನೀವು ಗ್ರೇಟ್. ರಜಾ, ನೀನ್ ಕೊಡೋ ಗಿಫ್ಟ್ನ ನಾನು ಬೆಲೆ ಕಟ್ಟಿದ್ದೆ, ಆದ್ರೆ ಇದೊಂದು ಬೆಲೆ ಕಟ್ಟಕ್ಕಾಗದೇ ಇರುವಂತ ಗಿಫ್ಟ್. ಇದು ಬರೀ ಗಿಫ್ಟ್ ಅಲ್ಲ ಅಗ್ರಜ, ಅದಕ್ಕೂ ಮೀರಿದ್ದು. ಈ ಜಗತ್ತೆಲ್ಲ ಯಾರೋ ಹುಟ್ಟೋ ಮಗುಗೆ ಸ್ಕೂಲ್ನೇ ಗಿಫ್ಟ್ ಕೊಟ್ಟಿರಲ್ಲ ಅನ್ಸುತ್ತೆ. ಆದ್ರೆ ನೀನು ಈ ಸ್ಕೂಲ್ನ ಗಿಫ್ಟ್ ಕೊಡೋದ್ ಜೊತೆಗೆ ಒಂದು ದೊಡ್ಡ ಶಾಕು ಕೊಟ್ಬಿಟ್ಟೆ. ನೀನು ನಮ್ಮ ಮೇಲಿಟ್ಟಿರೋ ಪ್ರೀತಿಗೆ ನಾವು ನಿನ್ಗೆ ಏನೇ ಕೊಟ್ಟರು ಕಮ್ಮಿನೇ ಅಗ್ರಜ. ವಿಕ್ರಾಂತ್, ಈ ಸ್ಕೂಲ್ಗೆ ನಿನ್ ಮಗು ಹೆಸರು ಇಟ್ಟಿರ್ಬೋದು, ಆದ್ರೆ ಈ ಸ್ಕೂಲ್ ಮುಖಾಂತರ ಬಡವ್ರ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಕೊಡ್ಬೇಕು ಅನ್ನೋದು ನನ್ನ ಇಂಟೆನ್ಷನ್. ಅಂಡ್ ಅವ್ರ ಪೇರೆಂಟ್ಸ್ಗಳ ಆಶೀರ್ವಾದ ಖಂಡಿತವಾಗ್ಲೂ ನಮ್ಮ ಮಗು ಮೇಲೆ ಇದ್ದೇ ಇರುತ್ತೆ. ಅಫ್ಕೋರ್ಸ್ ಅಗ್ರಜ, ನಿನ್ ವಿಷನ್ ಏನಿದೆಯೋ ನಂದು ಅದೇ ವಿಷನ್. ನೀನ್ ಏನೇ ಮಾಡಿದ್ರು ನಾನು ಸಪೋರ್ಟ್ ಮಾಡ್ತೀನಿ. ಇಟ್ಸ್ ರಿಯಲಿ ಕೂಲ್ ವಿಕ್ರಾಂತ್. ಬೈ ದ ವೇ, ಇಂಜಿನಿಯರ್ಸ್ ಎಲ್ಲ ಬಂದಿದ್ದಾರೆ, ಬಾ ಪರಿಚಯ ಮಾಡಿಕೊಡ್ತೀನಿ. ಅದಿತಿ, ನರ್ಸ್ ಗೆಟಪ್ ಇರೋದು ನೀನಾ? ಅದಕ್ಕೆ ನೀನ್ ಯಾಕೆ ಈ ಗೆಟಪ್ಪಲ್ಲಿ ಇದೆಯಾ? ನಮ್ಮ ಮನೆಗೆ ಬರಬೇಕು ಅಂದ್ರೆ ಡೈರೆಕ್ಟಾಗೆ ಬರ್ಬೋದು ಅಲ್ವಾ? ಅಲ್ಲ ಅದಿತಿ, ಈಗ ಕೆಲಸ ಮಾಡ್ತಿದ್ಯಲ್ಲ, ನಿನ್ನ ಉದ್ದೇಶ ಆದ್ರೂ ಏನು? ಅದಕ್ಕೆ ಅದು ಅದಿತಿ, ನೀನೇನಾದ್ರೂ ಧ್ರುವನ ಇಷ್ಟಪಡ್ತಾ ಇದೆಯಾ? ಅದಿತಿ, ನಿನ್ನೆ ಕೇಳ್ತಾ ಇರೋದು. ಹೌದಕ್ಕೆ ನಂಗೆ ಧ್ರುವ ಅಂದರೆ ತುಂಬ ಇಷ್ಟ. ಅವನಿಗೂ ನಾನಂದರೆ ತುಂಬ ಇಷ್ಟ. ಅದಕ್ಕೆ ನಾವಿಬ್ಬರು ಲವ್ ಮಾಡ್ತಿದ್ದೀವಿ. ನಿಜಾನೇನೆ? ಇದ್ಯಾವುದೇ ಹೊಸ ಕತೆ? ಇದೆಲ್ಲ ಯಾವಾಗ ಶುರು ಆಯಿತು? ತುಂಬ ದಿನದಿಂದ ನಡೀತಿದೆ ಅದಕ್ಕೆ. ಆದರೆ ನಾನು ಧ್ರುವಂಗೆ ಪ್ರಪೋಸ್ ಮಾಡಿದ್ದು ಮಾತ್ರ ನಿಮ್ಮನೆ ದೀಪಾವಳಿ ಫಂಕ್ಷನ್ ಇತ್ತಲ್ಲ ಆಗ. ಆಮೇಲೆ ಧ್ರುವನು ನಂಗೆ ಪ್ರಪೋಸ್ ಮಾಡ್ದ, ಆದರೆ ನಾನು ಏನೇನೋ ಕಂಡೀಷನ್ ಹಾಕ್ದೆ. ಅದೇ ಶಾಕ್ನಲ್ಲಿ ಬರುವಾಗಲೇ ಆಕ್ಸಿಡೆಂಟ್ ಆಗಿತ್ತು. ನಾವಿಬ್ರು ಮದುವೆ ಆದ್ಮೇಲೆ ನಿಮ್ಮ ಮನೇಲಿ ಇರೋದು ಬೇಡ ಧ್ರುವ, ನಾವಿಬ್ರು ನಮ್ಮ ಮನೆಗೆ ಹೋಗ್ಬಿಡೋಣ. ನನಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು. ನಾನು ಈಗ ಆಫೀಸ್ ಹೋಗಿ ವಿಷಯ ಡಿಸ್ಕಸ್ ಮಾಡಿ ನಿಂಗೆ ಕಾಲ್ ಮಾಡ್ತೀನಿ. ಓಕೆ, ಹಾಗಿದ್ರೆ ಧ್ರುವ ಇಷ್ಟಪಟ್ಟಿದ್ದ ಹುಡುಗಿ ನೀನೇನಾ? ಹ್ಞೂ ಅದಕ್ಕೆ. ಒಳ್ಳೇದಾಯ್ತು ಬಿಡು. ಇವಾಗಲೇ ವಿಷಯನ ಎಲ್ಲರಿಗೂ ಹೇಳ್ತೀನಿ, ತುಂಬ ಖುಷಿ ಪಡ್ತಾರೆ. ಅಯ್ಯೋ ಅದಕ್ಕೆ ಅನಿಸೋದಕ್ಕೆ ಈಗಲೇ ಈ ವಿಷಯನ ಎಲ್ಲರಿಗೂ ಗೊತ್ತಾಗೋದು ಬೇಡ. ಯಾಕೆ ಬೇಡ ಅಂತಿದ್ಯಾ? ವಿಷಯ ಗೊತ್ತಾದ್ರೆ ಏನಾಗತ್ತೆ? ನಾಟಕನೇ ಆಗಿರ್ಲಿ, ಸಿನಿಮಾನೇ ಆಗಿರ್ಲಿ, ಸಮಾಜಕ್ಕೆ ನಾವೇನಾದ್ರೂ ಒಳ್ಳೇದನ್ನ ಹೇಳ್ಬೇಕು. ಈ ತರ ಪೇಷಂಟ್ಗಳಿಗೆ ಕೊಟ್ಟು ಮದ್ವೆ ಮಾಡುವಂತಲ್ಲ. ಅಕ್ಕ, ಬೇಗನೆ ವರ್ಕಿಂಗ್ ಪ್ರೋಸೆಸ್ ಮುಗಿಯುತ್ತಂತೆ. ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ ಸ್ಕೂಲ್ ಇನಾಗ್ರೇಷನ್ ಪೂಜೆ ಇಟ್ಕೋತಾರಂತೆ. ಈ ಇನಾಗ್ರೇಷನ್ ಪೂಜೆ ಬಗ್ಗೆ ನಿನ್ನ ಒಪಿನಿಯನ್ ಏನೋ? ಇದರಲ್ಲಿ ನನ್ನ ಒಪಿನಿಯನ್ ಏನಿಲ್ಲ ಅಮ್ಮು. ಬಾಬಾ ಹೇಗೆ ಹೇಳ್ತಾರೋ ಹಾಗೇನೆ. ನಮ್ಮ ಮಗುಗೆ ಅಂತ ಇಂಥ ದೊಡ್ಡ ಗಿಫ್ಟ್ ಕೊಟ್ಟಿರ್ಬೇಕಾದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರುತ್ತಲ್ವಾ? ಅವ್ರಿಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡ್ಲಿ.
ಅಂಡ್ ಈ ಕಡೆ ಇನ್ನೊಂದಷ್ಟು ಕ್ಲಾಸ್ ರೂಮ್ ಅಂದ್ರೆ ಬೆಟರ್ ಅನ್ಸುತ್ತೆ. ಇದನ್ನು ಕಟ್ಸೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಇನ್ನೊಂದು ಫ್ಲೋರ್ ಕಟ್ಟಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಬೆಟರ್. ಇಲ್ಲಿ ಪಾರ್ಕಿಂಗ್ ಬಂದ್ರೆ ಚೆನ್ನಾಗಿರುತ್ತೆ. ಅದಿತಿ, ಲವ್ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗೋ ತರ ಲವ್ ಮಾಡ್ಬೇಕು. ಆಗ್ಲೇ ಎಸ್ ಸೊಸೈಟಿಲಿ ಚಾಲ್ತಿಯಲ್ಲಿರೋದು. ಅವಾಗ ನಾವು ಬುಕ್ ಆಗಿದ್ದೀವಿ ಅಂತ ಗೊತ್ತಾಗೋದು. ಅಂತದ್ರಲ್ಲಿ ನೀನ್ ನೋಡಿದ್ರೆ ಯಾರಿಗೂ ಗೊತ್ತಾಗೋದ್ ಬೇಡ ಅಂತಿದ್ಯಾ. ಹೇಳಿದ್ರೆ ಎಲ್ರು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ. ವೇದಾಂತಣ್ಣ ತುಂಬಾ ಖುಷಿ ಪಡ್ತಾನೆ. ಬೇಡ ಅದಕ್ಕೆ ಈಗ ಸದ್ಯಕ್ಕಂತೂ ವಿಷಯ ಮನೇಲಿ ಹೇಳೋದು ಬೇಡ. ಯಾಕಂದ್ರೆ ಈಗ ಸದ್ಯಕ್ಕೆ ನಮ್ಮ ಮನೆ ಪರಿಸ್ಥಿತಿನೂ ಸರಿ ಇಲ್ಲ. ಧ್ರುವ ಬೇರೆ ಇನ್ನೂ ಹುಷಾರಾಗಿಲ್ಲ. ಈಗ ಏನಿದ್ರು ಧ್ರುವ ಮೊದಲು ಹುಷಾರಾಗಬೇಕು. ಅದಾದ್ಮೇಲೆ ನಿಮ್ಮ ಹೆಲ್ಪ್ ತಗೊಂಡು ಮನೇಲಿ ವಿಷಯ ಹೇಳ್ಬೋದು. ಅಲ್ಲಿವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಅದು ಅಲ್ಲದೆ ನಾನು ಈ ವಿಷಯನ ಅಮ್ಮು ಅಕ್ಕ ಆರ್ತಿ ಅಕ್ಕಂಗೆ ಯಾರಿಗೂ ಹೇಳಿಲ್ಲ. ಈ ವಿಷಯನ ಮೊದಲು ನಿಮಗೆ ಹೇಳ್ತಾ ಇರೋದು. ಇದು ನನ್ನ ಲೈಫ್ ಆ್ಯಂಡ್ ಡೆತ್ ಪ್ರಶ್ನೆ. ಅದಕ್ಕೆ ಗೊತ್ತಾದರೆ ತುಂಬ ಕಷ್ಟ ಆಗುತ್ತೆ. ಪ್ಲೀಸ್ ಯಾರಿಗೂ ಹೇಳಬೇಡಿ. ಏ ಅದಿತಿ, ಕುತ್ಕೋ ಬಾಯಲ್ಲಿ. ಇದಕ್ಕೆಲ್ಲ ಯಾರಾದರೂ ಅಳ್ತಾರ? ನಾನು ಯಾರಿಗೂ ಹೇಳಲ್ಲ, ಚಿಲ್ ಮಾಡು. ಯಾರಿಗೂ ಹೇಳಲ್ಲ ಅಂತ ನಂಗೆ ಪ್ರಾಮಿಸ್ ಮಾಡಿ. ಸರಿ, ನೀನು ಓಕೆ ಅನ್ನೋವರೆಗೂ ನಾನು ಯಾರಿಗೂ ಹೇಳಲ್ಲ. ಹ್ಯಾಪಿನಾ? ಸರಿ ಅದಕ್ಕೆ. ಅದಿತಿ, ಲವ್ಗೆ ನನ್ನ ಸಪೋರ್ಟ್ ಯಾವಾಗಲೂ ಇರುತ್ತೆ. ಲವರ್ಸ್ನ ಯಾವತ್ತೂ ನಾನು ದೂರ ಮಾಡಲ್ಲ. ಅಷ್ಟಕ್ಕೂ ಆರ್ತಿ ಅಮ್ಮು ಲವ್ ಸ್ಟೋರಿಗೆ ಹ್ಯಾಪಿ ಎಂಡಿಂಗ್ ಕೊಟ್ಟಿದ್ಯಾರು? ನಾನೇ ತಾನೇ. ಇನ್ನು ನಿನ್ನ ಧ್ರುವನ್ ಲವ್ ಸ್ಟೋರಿಗೆ ಸಪೋರ್ಟ್ ಮಾಡಲ್ಲ ಅಂತಿನ. ನಿನ್ನ ಧ್ರುವನ್ ಮದುವೆ ಆದ್ಮೇಲೆ ಅಂಜು ಲವ್ ಸ್ಟೋರಿ ಬಗ್ಗೆ ತಲೆ ಕೆಡ್ಸ್ಕೊಳ್ತೀನಿ. ಅಲ್ಲಿಗೆ ಎಲ್ಲಾ ಅಕ್ಕ ತಂಗಿ ಲವ್ ಸ್ಟೋರಿ ಸಕ್ಸಸ್ ಮಾಡಿರೋ ಕ್ರೆಡಿಟ್ ನನಗೆ ಸಿಗತ್ತೆ. ಅಮ್ಮು, ನಂಗೆ ನಿಜವಾಗ್ಲೂ ಇದನ್ನೆಲ್ಲ ನಂಬಕ್ಕೆ ಆಗ್ತಿಲ್ಲ. ಇದು ಕನ್ಸ ನನ್ಸ ಒಂದು ಗೊತ್ತಾಗ್ತಿಲ್ಲ. ಯಾವ್ದನಕ್ಕ? ಅದೇ ಅಮ್ಮು, ಬಾಬಾ ಈ ಸ್ಕೂಲ್ನ ನನಗೆ ಹುಟ್ಟೋ ಮಗು ಹೆಸರಿಗೆ ಬರ್ದಿರೋದು. ವೇದಾಂತ್ ನಿಮ್ಮ ಮಗು ಹೆಸರನ್ನೇ ಬರಿತೀನಿ ಅಂತ ನಿಮ್ಮ ಮುಂದೆನೆ ಹೇಳಿದ್ನಲ್ಲ ಅಕ್ಕ. ಆದ್ರೂ ನಂಬಿಕೆ ಬರ್ತಿಲ್ವಾ? ಛೇ, ನಾನು ಬಾವನ ಮಾತಿಗೆ ಅನುಮಾನ ಪಡ್ತಿದ್ದೀನಿ ಅಂತ ಅಲ್ಲ ಅಮ್ಮು. ಇದನ್ನೆಲ್ಲ ನೋಡ್ತಿದ್ರೆ ನಾವು ಬೆಳೆದ ವಾತಾವರಣ ನೆನಪಾಗ್ತಿದೆ. ನಮ್ಮ ಬಾಲ್ಯ ನೆನಪಾಗ್ತಿದೆ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾವು ಪಟ್ಟಿದ ಕಷ್ಟ ನೆನಪಾಗ್ತಿದೆ. ಅಪ್ಪ ನಮಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ರು. ಸ್ಕೂಲ್ ಫೀಸು, ಸ್ಕೂಲ್ ಯೂನಿಫಾರ್ಮು, ಸ್ಕೂಲ್ ಬುಕ್ಸು ಇದನ್ನೆಲ್ಲ ಕೊಡ್ಸೋದಕ್ಕೆ ಅಪ್ಪ ಎಷ್ಟು ಶ್ರಮ ಪಡ್ತಿದ್ರು ಅಂತ ನೆನಪಾಗ್ತಿದೆ. ಎಲ್ಲರೂ ಸ್ಕೂಲ್ಗೆ ಹೊಸ ಬಟ್ಟೆ, ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ ಬರ್ತಿದ್ರೆ ನಾವು ಮಾತ್ರ ಹಾಕಿದ ಬಟ್ಟೆನೇ ಹಾಕೊಂಡು ಹೋಗ್ತಿದ್ವಿ. ಎಷ್ಟೋ ದಿನ ಸ್ಕೂಲ್ ಫೀಸ್ ಕಟ್ಟಕ್ಕಾಗದೆ ಹೊರಗಡೆ ನಿಂತಿದ್ದೀವಿ. ಅಮ್ಮ ನಾವು ಚೆನ್ನಾಗಿ ಓದಬೇಕು, ನಮ್ಗೆ ಒಳ್ಳೆ ಎಜುಕೇಶನ್ ಸಿಗಬೇಕು ಅಂತ ಎಷ್ಟು ಕಷ್ಟ ಪಡ್ತಿದ್ರು. ಹಗಲು ರಾತ್ರಿ ಅಂತ ಅಡುಗೆ ಮಾಡಿ ಬೆಳಗ್ಗೆ ತಗೊಂಡೋಗೋದನ್ನ ಛತ್ರ ಕೊಟ್ಟು ನಮ್ಗೆ ಸ್ಕೂಲ್ ಕೂಡ ಬಿಡೋಕೆ ಬರ್ತಿದ್ಲು. ಸ್ಕೂಲಲ್ಲಿ ಸೂರಜ್ ಮೇಸ್ಟ್ರಿಗೆ ನನ್ ಕಂಡ್ರೆ ಆಗ್ತಿರ್ಲಿಲ್ಲ. ಫೀಸ್ ಕಟ್ಟೋ ಯೋಗ್ಯತೆ ಇಲ್ಲ ಅಂದ್ರೆ ಸ್ಕೂಲ್ಗೆ ಯಾಕೆ ಬರ್ತೀರಾ ಅಂತ ಹೀಯಾಳಿಸ್ತಿದ್ರು. ಅದಕ್ಕೆ ನನಗೆ ಬೇಜಾರಾಗಿ ಸ್ಕೂಲ್ಗೆ ಹೋಗಲ್ಲ ಅಂತ ಅಮ್ಮನ ಮುಂದೆ ಬಂದು ಹಠ ಮಾಡಿದ್ದೆ. ಆಗ ಅಮ್ಮನೇ ನನಗೆ ಧೈರ್ಯ ಹೇಳಿದ್ದು. ನನ್ನ ಪರವಾಗಿ ಸ್ಕೂಲಿಗೆ ಬಂದು ಸೂರಜ್ ಮಾಸ್ಟರ್ ಹತ್ರ ಜಗಳ ಮಾಡಿದ್ರು. ಆಗಪ್ಪ ಅಮ್ಮ ಕಷ್ಟಪಟ್ಟು ನಮಗೂ ಓದಿಸಿ ಬೆಳೆಸಿ ದೊಡ್ಡವರನ್ನಂಗೆ ಮಾಡಿದ್ದಾರೆ. ಅವಾಗ ನಾವು ಪಟ್ಟಿದ ಕಷ್ಟ ನಮಗೆ ಮಾತ್ರ ಗೊತ್ತು. ಆದ್ರೆ ನನ್ನ ಮಗುಗೆ ಎಂತ ಅದೃಷ್ಟ ಸಿಕ್ಕಿದೆ ನೋಡಮ್ಮು. ನಮ್ ತರ ಕಷ್ಟನೇ ಪಡ್ಬೇಕಾಗಿಲ್ಲ. ಹುಟ್ಟೋಕ್ ಮುಂಚೆನೆ ಒಂದ್ ಸ್ಕೂಲ್ ಓನರ್ ಆಗ್ತಿದೆ. ಸ್ಕೂಲ್ ಫೀಸ್ ಕಟ್ಟಕ್ಕಾಗದೆ ಅವಮಾನ ಮಾಡಿಸ್ಕೊಂಡವ್ರ ಮಗು ಈಗ ಒಂದ್ ಸ್ಕೂಲ್ಗೆ ಓನರ್ ಆಗ್ತಿದೆ ಅಂದ್ರೆ ಎಂತ ವಿಚಿತ್ರ ಅನ್ನಿಸ್ತಿದೆ ಅಲ್ವಾ ಅಮ್ಮು? ಹೌದಕ್ಕ, ನಾವು ಪಟ್ಟಿರೋ ಕಷ್ಟ ನಮ್ಮ ಮಕ್ಳು ಪಡ್ಬಾರ್ದು ಅಂತಾನೆ ದೇವ್ರು ನಮ್ಮ ಈ ತರ ದಡಕ್ ಸೇರ್ಸಿದಾನೆ ಅನ್ಸುತ್ತೆ. ಇನ್ ಮುಂದೆ ನನ್ನ ಮಗು ಹೆಸರಲ್ಲಿ ಎಷ್ಟೋ ಬಡ ಮಕ್ಳಿಗೆ ವಿದ್ಯಾಭ್ಯಾಸ ಸಿಗತ್ತಲ್ವಾ? ಅವ್ರೆಲ್ರು ನಮ್ಮ ಮಗುನ ನೆನ್ಪು ಮಾಡ್ಕೊಂತಾರೆ ಅಲ್ವಾ? ನನ್ನ ಮಗು ಈ ಮನೇಲಿ ಹುಟ್ಟಕ್ಕೆ ಎಷ್ಟು ಅದೃಷ್ಟ ಮಾಡಿತ್ತು. ಇಂಥ ಅದೃಷ್ಟ ಎಲ್ರಿಗೂ ಸಿಗಲ್ಲ.
ನಾವು ಪಟ್ಟಿರೋ ಕಷ್ಟ ನಮ್ಮ ಮಗು ಪಡೋದು ಬೇಡ ಅಕ್ಕ. ಕಷ್ಟ ಅನ್ನೋದು ನಮ್ಮ ಕಾಲಕ್ಕೆ ಎಂಟಾಗೋಗ್ಲಿ. ನಮ್ಮ ಮಗು ರಾಯಲ್ ಆಗಿ ಬೆಳೀಲಿ, ಚೆನ್ನಾಗಿರ್ಬೇಕು. ಕಪ್ಪ ಅಲ್ಲಿ ನೋಡೋಣ. ಅಮ್ಮು, ಬಾವ ಈ ಸ್ಕೂಲ್ನ ನನ್ನ ಮಗು ಹೆಸ್ರಿಗೆ ಬರ್ದಿರೋದು ನಿನ್ಗೇನು ಬೇಜಾರಿಲ್ಲ ಅಲ್ವಾ? ಅಕ್ಕ, ಸ್ಕೂಲೆಲ್ಲ ತನ್ನ ಸರ್ವಸ್ವನೆಲ್ಲ ಬರ್ಕೊಟ್ರು, ನನಗೇನು ಬೇಜಾರಿಲ್ಲ. ಆದರೆ ನೀನು ಈ ಥರ ಕ್ವೆಶನ್ ಕೇಳ್ತಿದ್ದೆ ನೋಡು, ನಂಗೊಂಚೂರು ಇಷ್ಟ ಆಗ್ತಾ ಇಲ್ಲ. ನಾನು ಯಾವತ್ತೂ ನಾನು ಬೇರೆ ನೀನು ಬೇರೆ ಅಂತ ಅನ್ಕೊಂಡೇ ಇಲ್ಲ ಅಕ್ಕ. ನಾವೆಲ್ಲರೂ ಒಂದೇ ಅಂತಾನೆ ಅನ್ಕೊಂಡಿರೋದು. ಅದು ಮಗು ವಿಚಾರದಲ್ಲೂ ಅಷ್ಟೇ. ನಿನ್ನ ಮಗು ಮಾತ್ರ ಅಲ್ಲ, ನನ್ನ ಮಗು ಅಂತಲೂ ಅನ್ಕೊಂಡಿದ್ದೀನಿ. ನನ್ನ ಮಗುಗೆ ನನ್ನ ಗಂಡ ಆಸೆ ಬರ್ಕೊಟ್ರೆ ನಾನು ಯಾಕೆ ಬೇಡ ಅಂತೀನಿ? ಇನ್ನೂ ಸ್ವಲ್ಪ ಜಾಸ್ತಿ ಬರೀ ಗುರು ಅಂತೀನಿ. ನರ್ಸ್ ಸಾಕು ಆಡಿ ಎಲ್ಲಿಂದ ಬಂತು? ಅಯ್ಯೋ, ಅದೊಂದು ದೊಡ್ಡ ಕತೆ. ಅದಕ್ಕೆ ಅಕ್ಕ ಮನೆಗೆ ಬಂದಾಗ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಕೇಳಿದೆ. ಅದಕ್ಕೆ ಅವಳು ಪದೇ ಪದೇ ನಮ್ಮ ಮನೆಗೆ ಬರಬೇಡ, ನಮ್ಮ ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿದ್ಲು. ಅದಕ್ಕೆ ಹೇಗಾದರೂ ಮಾಡಿ ಮನೆಗೆ ಬರಬೇಕು, ಧ್ರುವನ ನೋಡಬೇಕು ಅನ್ನಿಸ್ತು. ಅದಕ್ಕೆ ಕಾಂತ ಕೇಳಿದೆ. ಅವಾಗ ಅವರೇ ಈ ಐಡಿಯಾ ಕೊಟ್ಟಿತ್ತು. ಅಕ್ಕ ತಂಗಿರ್ ಎಲ್ರೂ ಒಂದೇ ಮನೆಗೆ ಸೊಸೆಯಾಗಿ ಬರಬೇಕು ಅಂತೇಳಿ ದೇವ್ರು ಡಿಸೈಡ್ ಮಾಡಿದಾನೆ ಅಂತ ಅನ್ಸುತ್ತೆ. ಏನೇ ಹೇಳಿ ನೀವೇ ಪುಣ್ಯವಂತರು ಬಿಡಿ. ಇಂಥ ಅದೃಷ್ಟ ಯಾರಿಗೆ ಸಿಗತ್ತೆ ಹೇಳು? ಸರಿ, ಚಿಕ್ಕತ್ತಾಗ ಯಾವಾಗ ಹೇಳ್ತೀಯಾ? ಅದಕ್ಕೆ ಮೊದಲು ಧ್ರುವ ಹುಷಾರಾಗಲಿ, ಆಮೇಲೆ ಅಮ್ಮನ ಹತ್ರ ಮಾತಾಡಿ ಅವ್ರ ಒಪಿನಿಯನ್ ಏನಂತ ತಿಳ್ಕೊಂಡು ಆಮೇಲೆ ಏನಾದರೂ ಯೋಚನೆ ಮಾಡಿದ್ರಾಯ್ತು. ಸರಿ, ಹಾಗಿದ್ರೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ನಿಮ್ಮಿಬ್ರಿಗೂ ಏನೇ ಸಪೋರ್ಟ್ ಬೇಕಿದ್ರು ನನಗೆ ಕೇಳಿ, ಓಕೆನಾ? ಅದಿತಿ, ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ನೀವಿಬ್ರು ಲವ್ವಿಗೆ ಒಪ್ಪಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಹಾಗೇನಾದ್ರು ಆದ್ರೆ ನಾನು ಖಂಡಿತ ಬದುಕಿರಲ್ಲ. ಅದಕ್ಕೆ ಅವತ್ತೇ ಸತ್ತೋಗ್ಬಿಡ್ತೀನಿ. ಬದುಕಿದ್ರು ಧ್ರುವನ್ ಜೊತೆಗೆ, ಸತ್ರು ಧ್ರುವನ್ ಜೊತೆಗೆ. ನಂಗೆ ಅವ್ನು ಬಿಟ್ಟಿರೋ ಶಕ್ತಿ ಇಲ್ಲ. ಛಾ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ? ಬಿಡ್ತು ಅನ್ನು. ಹಾಗೇನಾದ್ರೂ ಒಪ್ಪಿಲ್ಲ ಅಂತಂದ್ರೆ ನಾವಿಲ್ವಾ, ವಿಕ್ಕಿ ಅಣ್ಣ, ವೇದಾಂತ ಅಣ್ಣ, ಸಾರ್ಥಕ್ ಎಲ್ಲರೂ ಸೇರಿ ಚಿಕ್ಕತನ ಒಪ್ಪಿಸ್ತೀವಿ. ನಿಮ್ಮ ಮದುವೆನ ನಾವು ಮಾಡ್ತೀವಿ. ನೀ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ಆರಾಮಾಗಿ.
ಗ್ರೇಟ್ ಅಗ್ರಜ ನೀನು. ಸ್ವಾರ್ಥನೇ ಇಲ್ಲದೆ ಹೇಗೆ ಬದುಕೋದು ಅನ್ನೋದನ್ನ ನಿನ್ನ ನೋಡಿ ಕಲಿಬೇಕು. ನಿನ್ ಥರ ಆಗಕ್ಕೆ ಇನ್ನೂ ಅದು ಎಷ್ಟು ವರ್ಷದ ಮೆಚುರಿಟಿ ಬೇಕು ನನಗೆ. ನಿನಗೆ ನೀನೇ ಸರಿ ಸಾಟಿ. ಆರ್ತಿ, ಆರ್ತಿ ಆ ಕಡೆ ಹೋಗಿ. ಇದು ಅಗ್ರಜನ್ ವಾಯ್ಸ್ ಅಲ್ವಾ? ಸಮಥಿಂಗ್ ಇಸ್ ರಾಂಗ್. ಆರ್ತಿ ಆ ಕಡೆ ಹೋಗಿ.